ಮಾಸೂರಿನ ಸ್ವಾತಿ ಕೊಲೆ ಪ್ರಕರಣದಲ್ಲಿ ಸ್ವಾತಿ ಅವರ ನಿವಾಸಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೆ ಮಾಜಿ ಸಚಿವರು ಬಿಸಿ ಪಾಟೀಲ್ ಅವರು ಬಂದಿದ್ದಾರೆ. ಸರ್, ಸ್ವಾತಿ ಅವರ ತಾಯಿ ಜೊತೆಲಿ ಮಾತಾಡಿದಿರಿ, ಏನಂದ್ರೆ ಅವರು? ಭಾಳ ದುಃಖದಲ್ಲಿದ್ದಾರೆ, ಆಘಾತ ಆಗಿದೆ ಅವ್ರಿಗೆ. ಸ್ವಾತಿಯವ್ರ ತಾಯಿ ಸಣ್ಣ ವಯಸ್ಸಿನಲ್ಲಿ ತನ್ನ ಗಂಡನ ಕಳ್ಕೊಂಡಿದ್ಲು. ಅದು ಎಲೆಕ್ಟ್ರಿಕ್ ಶಾಕ್ ಆಗಿ ಹೊಲದಲ್ಲಿ ಕಷ್ಟಪಟ್ಟು ಬೆಳೆಸಿದ್ಲು. 3 ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ದಾಳೆ. ಇನ್ನೇನು ಅವರು ಕೆಲಸ ಮಾಡಿ ತಮ್ಮ ಬದುಕನ್ನು ರೂಪಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಇಂಥ ಒಂದು ಅನಾಹುತ ಆಗಿದೆ. ಇದು ಒಂದು ರೀತಿಯಲ್ಲಿ ಸಾಮಾಜಿಕ ಪಿಡುಗಾಗಿದೆ. ಎಳೆಯ ವಯಸ್ಸಿನ ಮಕ್ಕಳು ಅವರನ್ನು ದಾರಿ ತಪ್ಪಿಸಿ ಬೇರೆ ಬೇರೆಯ ಇದಕ್ಕೆ ಆಸೆಗೆ ಜಾಲದಲ್ಲಿ ಸಿಗಿಸ್ಕೊಳ್ಳುವಂಥದ್ದು, ಆಮೇಲೆ ಜವಾಬ್ದಾರಿಯಿಂದ ನುಂಚ್ಕೊಳ್ಳುವಂಥದ್ದು. ಕೆಲವೆಲ್ಲ ವಿಶೇಷವಾಗಿ ಹೆಣ್ಮಕ್ಳು ಭಾಳ ವೀಕ್ ಮನಸ್ಸಿನವ್ರು ಇರ್ತಾರೆ. ಮತ್ತು ಅವಳು ತನ್ನ ಏನು ಇದು ಇತ್ತು ಅದು ಭಾಳ ನಿಷ್ಠೆಯಿಂದ ಇದ್ಲು ಅವಳು ಅನಿಸುತ್ತೆ. ಅದಕ್ಕಾಗಿ ಅದೇನೋ ಸ್ವಲ್ಪ ವ್ಯತ್ಯಾಸ ಆಗಿದೆ, ಮಾತುಕತೆ ಇದಾಗಿದೆ. ಆದರೆ ಏನೇ ಇರಲಿ, ಇದನ್ನು ಹಿರಿಯರ ಗಮನಕ್ಕೆ ತೊಗೊಂಡು ಬಂದು ಊರಲ್ಲಿ ಎರಡೂ ಕಡೆ ಹಿರಿಯರು ಕೂತ್ಕೊಂಡು ಬಗೆಹರಿಸ್ಬೋದಾಗಿತ್ತು. ಆದರೆ ಅಮಾನವೀಯವಾಗಿ ಅಮಾನುಷವಾಗಿ ಒಂದು ಎಳೆ ಹೆಣ್ಮಗಳನ್ನ ಕೊಲೆ ಮಾಡುವಂಥದ್ದು ಇದು ಅತ್ಯಂತ ಹೀನ ಕೃತ್ಯ. ಯಾರೂ ಕೂಡ ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಪೊಲೀಸರು ಅದನ್ನು 3 ದಿವಸ ಆದಮೇಲೆ ಸಿಕ್ಕಿದೆ, ಅದು ತನಿಖೆ ಪ್ರಾರಂಭ ಮಾಡಿದ್ದಾರೆ. ತಾಯಿ ಫೋನ್ ನಂಬರ್ ಕೊಟ್ಟ ಮೇಲೆ ಅದು ತನಿಖೆ ಚುರುಕಾಗಿದೆ ನಿಜ. ಆದರೆ ಒಂದು ಲೋಪ ಆಗಿದೆ ಪೊಲೀಸರಿಂದ. ಆ ಶವ ಸಿಕ್ಕ ತಕ್ಷಣವೇ ಅದು ಪೋಸ್ಟ್ಮಾರ್ಟಮ್ ಕಳಿಸಿದ್ದಾರೆ ನಿಜ. ಆದರೆ ಇಲ್ಲಿ ಮಿಸ್ಸಿಂಗ್ ಅನ್ನುವಂಥ ಕಂಪ್ಲೇಂಟ್ ಇದ್ದಾಗ ಅದನ್ನೆಲ್ಲ ಕಡೆ ಸ್ವಲ್ಪ ಯಾವಾಗಲೂ ಸಾಮಾನ್ಯವಾಗಿ ಎಲ್ಲಾದರೂ ಇಂಥದ್ದು ಅನಾಥ ಶವ ಸಿಕ್ಕಾಗ ಸುತ್ತಲಿರೋ ಪೊಲೀಸ್ ಸ್ಟೇಷನ್ಗಳಿಗೆ, ಜಿಲ್ಲಾದಲ್ಲಿ ಎಲ್ಲ ಕಡೆ ಈ ಥರದ್ದು ಇದೆ ಅನ್ನೋದನ್ನು ಮಾಹಿತಿ ಕಳಿಸ್ತಾರೆ. ಅದಕ್ಕೆ ಯಾವುದಾದ್ರೂ ಮಿಸ್ಸಿಂಗ್ ಇದ್ದರೆ ಪೊಲೀಸ್ ಸ್ಟೇಷನ್ ಮಾಹಿತಿ ಪಡೆದು ಅದನ್ನು ನೋಡಿ ಸಂಬಂಧಪಟ್ಟವ್ರನ್ನ ಕರೆಸಿ ಮಾತಾಡ್ತಾರೆ. ಅದು ಕೆಲಸ ಮಾಡ್ದೇ ಅವರು ಅಂತ್ಯಕ್ರಿಯೆ ಮಾಡಿಬಿಟ್ಟಿದ್ದಾರೆ. ಅದೊಂದು ತಪ್ಪು, ಲೋಪ, ಅದು ಖಂಡಿತವಾಗಿ ಲೋಪ ನನ್ನ ಪ್ರಕಾರ. ಇದರಿಂದ ಹಲವಾರು ಸಂಶಯ ಎಡೆ ಮಾಡಿಕೊಡ್ತಾ ಇದೆ. ಸರ್, ಈಗ ಸಾಮಾಜಿಕ ಜಾಲತಾಣದಲ್ಲಿ ಇದೊಂದು ಜಿಹಾದ್ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ತಾವು ನೋಡ್ದಂಗೆ ಇದು ಜಿಹಾದ ಅಥವಾ ಸಾಮಾನ್ಯವಾದಂಥ ಕೊಲೆಯ? ಇಲ್ಲ, ಇದರಲ್ಲಿ ಮೇಲ್ನೋಟಕ್ಕೆ ಜಿಹಾದ್ ಅನಿಸ್ತದೆ. ಬಟ್ ಕೆಲವರೆಲ್ಲ ಅಲ್ಲಿ ಭಾಗವಹಿಸಿರುವಂಥದ್ದು ಇದು ತನಿಖೆಯಲ್ಲೇ ಅಲ್ಟಿಮೇಟ್ಲಿ ಸತ್ಯ ಹೊರಬರಬೇಕಾಗಿದೆ. ಇದೊಂದು ಸ್ವಲ್ಪ ಮೇಲ್ನೋಟಕ್ಕೆ ಇದು ಪ್ರೇಮ ಪ್ರಕರಣ, ಅದರಲ್ಲೇನು ಲವ್ ಜಿಹಾದ್ ಪ್ರಶ್ನೆನೇ ಇಲ್ಲ. ಅದೇ ಜಾಡ ಹಿಡ್ಕೊಂಡು ಇವತ್ತು ಅವ್ರು ತನಿಖೆ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ತನಿಖೆ ಮಾಡಿದರೆ ದಾರಿ ತಪ್ತದೆ. ಅದೇ ಜಾಡ ಹಿಡ್ಕೊಂಡು ತನಿಖೆ ಮಾಡಬೇಕು. ಆಮೇಲೆ ಸತ್ಯಾಂಶ ಏನಿದೆ ತನಿಖೆಯಲ್ಲೇ ಕರೆಕ್ಟಾಗಿ ಗೊತ್ತಾಗೋದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಡ್ತಿದೆ ಅಂತ ಹೇಳಿದರೆ, ಹಗಲೇ ಒಬ್ಬಳು ಹುಡುಗಿಯನ್ನು ಈ ರೀತಿಯಲ್ಲಿ ಕತ್ತು ಹಿಸುಕಿ ತುಂಗಭದ್ರಾ ನದಿಯ ಕೆಳಗಡೆ ತಳ್ಳಿಬಿಡ್ತಾರೆ. ಎತ್ತ ಸಾಗ್ತಿದೆ ನಮ್ಮ ರಾಜ್ಯ? ಈಗ ನೋಡಿ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದು ಭಾಳ ಸಣ್ಣ ವಿಚಾರ. ಕಾನೂನು ಸುವ್ಯವಸ್ಥೆನೇ ಇಲ್ಲ, ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲ. ಈಗ ನಮ್ಮ ಈ ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಪ್ರಕರಣಗಳೇ ಆಗಲ್ಲ. ಎಲ್ಲೋ ಬೆಂಗಳೂರು ನಗರ, ಬೇರೆ ಬೇರೆ ನಗರದಲ್ಲೇ ಆಗ್ತದೆ. ಆದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಸುಲಭವಾಗಿ ಮೋಸ, ವಂಚನೆ, ಕೊಲೆ, ಸುಲಿಗೆ, ರೇಪ್ ಸಾಮಾನ್ಯ ಆಗಿಬಿಟ್ಟಿದೆ. ಇದು ಒಂದೇ ಪ್ರಕರಣ ಅಲ್ಲ. ಆವತ್ತು ಹನಗಲ ಪ್ರಕರಣ ಆಯಿತು, ಹುಬ್ಳಿಯಲ್ಲಾಯಿತು, ದಿನನಿತ್ಯ ಪ್ರಕರಣ ಆಗ್ತಾಯಿದೆ, ತಾವು ತೋರಿಸ್ತಾ ಇರ್ತಾರೆ. ಸೊ ಇದು ಅಂದರೆ ಈ ಕೃತ್ಯ ಮಾಡುವಂಥ, ಹಿಂಸೆ ಮಾಡುವಂಥ ಕ್ರೈಮ್ ಅತ್ಯಂತ ತೆಳಮಟ್ಟಕ್ಕೆ ಬಂದುಬಿಟ್ಟಿದೆ. ಈಗ ಗ್ರಾಮೀಣ ಮಟ್ಟಕ್ಕೆ ಬಂದುಬಿಟ್ಟಿದೆ. ಯಾಕಂದರೆ ಯಾರ್ದು ಭಯನೇ ಇಲ್ಲ. ಗೃಹ ಮಂತ್ರಿಗಳು ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ ಒಬ್ಬ ಪೊಲೀಸ್ ಕೊಡೋಕ್ಕಾಗಲ್ಲ, ನಮಗೂ ಗೊತ್ತಿದೆ. ಆದರೆ ಇದೆಲ್ಲವೂ ನಡೆಯುವಂಥದ್ದು ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿದ ತಕ್ಷಣವೇ ಬಂಧನ ಆಗುತ್ತೆ ಅನ್ನುವಂಥ ಭಯದಿಂದನೇ ಇವತ್ತು ಕಾನೂನು ಸುವ್ಯವಸ್ಥೆ ಇರ್ತದೆ. ಆ ಭಯ ಇವತ್ತು ಮಾಯ ಆಗಿಬಿಟ್ಟಿದೆ. ಆಮೇಲೆ ಸರ್ಕಾರ ನಡ್ಕೊಳ್ಳುವ ರೀತಿ, ಈಗ ನೋಡಿ, ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆಯಿತು.
ಕೂಡಲೇ ನಮ್ಮ ಸರ್ಕಾರ ಇದ್ದಾಗ ಆಯ್ತು, ನಾವು ಎಲ್ಲರನ್ನೂ ಅರೆಸ್ಟ್ ಮಾಡಿದ್ವಿ, ವಿತ್ ವಿಡಿಯೋ ಸಾಕ್ಷಿ ಅರೆಸ್ಟ್ ಮಾಡಿದ್ವಿ. ಏನಾಯಿತು? ಅವರೆಲ್ಲರನ್ನೂ ಬಿಡುಗಡೆ ಆಯಿತು. ಈ ಸರ್ಕಾರ ಕೇಸ್ ವಾಪಸ್ ತಕ್ಕೊಂತು. ಯಾರು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆಗಿದೆ ಅವ್ರ ಕೇಸನ್ನು ವಾಪಸ್ ಹೋದ್ಮೇಲೆ ಇನ್ನು ಎಲ್ಲಿರ್ತದೆ ಭಯ ಅಪರಾಧ ಮಾಡೋರಿಗೆ? ಮತ್ತು ಅದೇ ರೀತಿ ಮೈಸೂರಲ್ಲಿ ಮತ್ತೆ ಮರುಕಳಿಸಿದ್ದು, ಅಲ್ಲಿನೂ ಕೂಡ ಅದೇನು ದೊಡ್ಡ ಪ್ರಮಾಣದಲ್ಲಿ ಏನು ತನಿಖೆ ಆಗಲೇ ಇಲ್ಲ, ಅಷ್ಟಕ್ಕೆ ಮುಗಿಸ್ಬಿಟ್ರು. ಹೀಗಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಕೈ ತಪ್ಪಿ ಹೋಗಿದೆ. ಅರಾಜಕತೆ ಈ ರಾಜ್ಯದಲ್ಲಿದೆ. ಅತಿಯಾದಂಥ ಓಲೈಕೆ ಇಂಥದ್ದೆಲ್ಲ ಘಟನೆಗಳಿಗೆ ಏನು ಮಾಡಿದ್ರು ಕೂಡ ನಾವು ಇದ್ರಲ್ಲಿ ಬಚಾವಾಗಿ ಬರ್ಬೋದು, ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಸಂದೇಶ ಹೋಗ್ತಾ ಇದೆಯಾ ಹೇಗೆ ಅಂತ? ಅಲ್ಲ, ಅದಂತೂ ಭಾಳ ಸ್ಪಷ್ಟವಾಗಿದೆ. ಹಲವಾರು ಪ್ರಕರಣಗಳಿದ್ದಾವೆ. ತುಷ್ಟೀಕರಣ ರಾಜಕಾರಣದಿಂದ ಪೊಲೀಸ್ ಸ್ಟೇಷನ್ ನಮ್ದು ಅನ್ನೋ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ನಾವೇನು ಮಾಡಿದ್ರು ನಡೆದೋಗುತ್ತೆ ಅನ್ನುವಂಥದ್ದು. ಆಮೇಲೆ ನಾವು ದಕ್ಕಿಸ್ಕೊಳ್ತೇವೆ, ನಮ್ಮ ನಾಯಕರಿದ್ದಾರೆ ನಮ್ಮನ್ನ ಉಳಿಸ್ಕೊಳ್ಳೋಕ್ಕೆ ಅನ್ನುವಂಥ ವಿಚಾರಗಳು ಇವತ್ತು ಎಲ್ಲ ಪ್ರಕರಣಗಳಲ್ಲಿ ಅದೇ ಬರ್ತಾ ಇದೆ. ಮತ್ತು ವಿಶೇಷವಾಗಿ ಕ್ರಿಮಿನಲ್ ಚಟುವಟಿಕೆ, ಅದರ ಜೊತೆಗೆ ಇಸ್ಪೇಟು, ಓಸಿ ವ್ಯಾಪಕವಾಗಿದೆ. ಅಂಡರ್ ದಿ ವೆರಿ ನೋಸ್ ಆಫ್ ದಿ ಪೊಲೀಸ್ ಆಫೀಸರ್ಸ್ ಇವೆಲ್ಲವೂ ಆಗ್ತಾ ಇದೆ. ಹೀಗಾಗಿ ಒಂದು ರೀತಿಯಲ್ಲಿ ಕನಾವೆನ್ಸ್ ಆಫ್ ದಿ ಆಫೀಸರ್ಸ್ ವಿತ್ ಥ್ರೂ ದಿಸ್ ಕ್ರಿಮಿನಲ್ ಆ್ಯಕ್ಟಿವಿಟಿ ಭಾಳ ಸ್ಪಷ್ಟವಾಗಿದೆ. ಅದಕ್ಕೆಲ್ಲ ಮತ್ತೆ ದ ಲಿಂಕ್ ಈಸ್ ಟ್ರಾನ್ಸ್ಫರ್ಸು. ಸೊ ಹೀಗಾಗಿ ಮೇಲಿಂದ ಹಿಡಿದು ತನಕ ಇದು ಪೂರ್ಣ ಹದಗೆಟ್ಟಿದೆ. ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಆ ಮೂಲಕ ತಾವು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ? ಮಾನ್ಯ ಹೋಮ್ ಮಿನಿಸ್ಟರ್ಗೆ, ಗೃಹ ಸಚಿವರಿಗೆ ತಾವೇನು ಹೇಳ್ತೀರಿ? ನೋಡ್ರಿ, ಗೃಹ ಸಚಿವರು ಇದನ್ನು ಗಂಭೀರವಾಗಿ ತಗೋಬೇಕು. ಯಾವುದೇ ವಿಚಾರ ಹೇಳಿದರೆ ಹೋದ ವರ್ಷ ಇಷ್ಟು ಅಪರಾಧ ಆಗಿತ್ತು, ಈ ವರ್ಷ ಇಷ್ಟು ಅಪರಾಧ ಆಗಿದೆ. ಪ್ರತಿಯೊಂದು ಅಪರಾಧವನ್ನು ಕೂಡ ನಾವು ಗಂಭೀರತೆಯನ್ನು ತಗೊಂಡಾಗ ಅದು ನಿಲ್ಸೋಕ್ಕೆ ಸಾಧ್ಯ. ಅಂಕಿ ಅಂಶಗಳಿಂದ ಡಿಫೆಂಡ್ ಮಾಡುವಂಥ ವಿಚಾರ ಅಲ್ಲ ಇದು. ಇವತ್ತು ಉದಾಹರಣೆಗೆ ಈ ಭಾಗದಲ್ಲಿ ಆಗಿದೆ. ಸುತ್ತಲಿರುವಂಥ ಹಿರೇಕೆರೂರು ತಾಲೂಕು, ರಟ್ಟಿಹಳ್ಳಿ ತಾಲೂಕು, ರಾಣೆಬೆನ್ನೂರು ತಾಲೂಕು ಎಲ್ಲ ಜನ ಆಘಾತ ತಗೊಂಡಿದ್ದಾರೆ. ನಮ್ಮ ಹೆಣ್ಮಕ್ಳನ್ನ ಶಾಲೆ ಕಾಲೇಜಿಗೆ ಕಳಿಸ್ಬೇಕು ಬೇಡ ಅನ್ನುವಂಥ ಮಟ್ಟಕ್ಕೆ ಇವತ್ತು ಭಯಭೀತರಾಗಿದ್ದಾರೆ. ಇದಕ್ಕೆ ಯಾರು ಹೊಣೆ? ಸೊ ಇದನ್ನು ಗಂಭೀರವಾಗಿ ತೆಗೆದುಕೋಬೇಕು. ಇಂಥ ಸಂದರ್ಭದಲ್ಲಿ ಶಿಕ್ಷೆ ಆಗಬೇಕು. ಮತ್ತು ಯಾವಾಗ ನಮ್ಮ ಅಟ್ಯಾಕ್ ಆನ್ ದ ಸ್ಟೇಟ್ ಆಗುತ್ತೆ, ಪೊಲೀಸ್ ಸ್ಟೇಷನ್ ಆಗುತ್ತೆ, ಗಂಭೀರವಾಗಿ ಸದೆ ಬಡಿಬೇಕು. ಕೊನೆಯದಾಗಿ ಅಂದಾಗ ಮಾತ್ರ ಈ ಕಾನೂನು ಸುವ್ಯವಸ್ಥೆ ಆಗ್ತದೆ. ಸರ್, ಕೊನೆಯದಾಗಿ ಈಗ ತಾವು ಸ್ವಾತಿಯವರ ಕುಟುಂಬದ ಜೊತೆಗೆ ಮಾತಾಡಿದ್ದೀರಿ, ಸಾಂತ್ವನ ಹೇಳಿದ್ದೀರಿ, ಏನು ಅಭಯ ನೀಡಿದ್ದೀರಿ ಅವರಿಗೆ? ಇಲ್ಲ, ನಾವು ಹೇಳಿದ್ದೇವೆ, ಊರಿನ ಎಲ್ಲ ಹಿರಿಯರು ಅವ್ರ ಜೊತೆಗಿದ್ದಾರೆ. ಅವ್ರ ಗಂಡ ಸತ್ತಂಗಿನಿಂದ ಊರಿನೆಲ್ಲರೂ ಒಟ್ಟಿಗೆ ಈ ಒಂದು ಕುಟುಂಬಕ್ಕೆ ಬೆಂಬಲವಾಗಿದ್ದಾರೆ. ಅವಳಿಗೊಂದು ಸಣ್ಣ ಕೆಲಸನೂ ಕೂಡ ಕೊಡಿಸಿದ್ರು. ಸೊ ಎಲ್ಲರೂ ಪಾಪ ಊರಿನ ಎಲ್ಲರೂ ಹಿರಿಯರು ಅವ್ರ ಜೊತೆಗಿದ್ದಾರೆ. ನಾವು ಹೇಳಿದ್ವಿ, ನಾವು ಜೊತೆಗಿದ್ದೇವೆ. ಅವರಿಗೆ ಈ 2 ಮಕ್ಕಳು, ಇನ್ನೂ 2 ಹೆಣ್ಮಕ್ಳಿದ್ದಾರೆ. ಅವ್ರಿಗಾಗಲೇ ಕೆಲಸ ಸಿಕ್ಕಿದೆ. ಮತ್ತೇನಾದರೂ ಅವ್ರಿಗೆ ಕೆಲಸದ ಬಗ್ಗೆ ಸಹಾಯ ಬೇಕಾದರೆ ನಾವು ಇರ್ತೀವಿ. ಮತ್ತು ಅವರಿಗೆ ಆರ್ಥಿಕವಾಗಿಯೂ ಕೂಡ ಸಹಾಯ ಮಾಡೋದಂಥ ಮಾತನ್ನು ಹೇಳಿದ್ದೀವಿ. ಆರ್ಥಿಕವಾಗಿ ಸಹಾಯನೂ ಮಾಡ್ತೀವಿ. ಅವ್ರಿಗೆ ಸಂಪೂರ್ಣವಾಗಿ ಧೈರ್ಯ ತುಂಬ್ತೀವಿ. ಮತ್ತು ನಾವು ಹೇಳಿದ್ದೇವೆ, ಈ ಕೇಸನ್ನು ನಾವು ಏನಾಗ್ತದೆ ಏನಿಲ್ಲ ಅನ್ನೋದನ್ನು ನಾವು ಗಮನಿಸ್ತೇವೆ. ಮತ್ತು ಯಾರ್ಯಾರು ತಪ್ಪು ಮಾಡಿದ್ದಾರೆ, ಇದು ಹಿನಿಯಸ್ ಕ್ರೈಮ್ ಯಾರು ಮಾಡಿದ್ದಾರೆ, ಅವ್ರ ಶಿಕ್ಷೆ ಆಗು ನೋಡ್ಕೊಳ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದೇವೆ. ಥ್ಯಾಂಕ್ ಯು. ನೋಡಿ, ಇದು ಬಸವರಾಜ ಬೊಮ್ಮಾಯಿ ಅವರ ಮಾತಾಗಿದೆ. ಆ ಮೂಲಕ ಈ ರೀತಿಯ ಘಟನೆ ಇನ್ನು ಮುಂದೆ ಆಗಬಾರ್ದು, ಸರ್ಕಾರ ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.